ಆದರೆ ಮೂಲದಲ್ಲಿದ್ದಂತಹ ಪಠ್ಯ ಒಂದಾದರೆ, ಎರಡನೇದು ಬೌದ್ಧ ವಿಜ್ಞಾನ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಕೂಡ ಮುಖ್ಯ. ಕನ್ನಡ ನಾಡದಲ್ಲಿ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ. ಹೌದು, ಅದಕ್ಕೆ ಸನಾತನ ನಮ್ಮ ವೈದಿಕ ಧರ್ಮಕ್ಕಿಂತಲೂ ಹಿಂದೂ ಧರ್ಮಕ್ಕಿಂತಲೂ ಮೂಲ ಧರ್ಮ ಬೌದ್ಧ. ಹಿಂದೂ ಧರ್ಮ ಎಲ್ಲಿದೆ ಅಂತ ತುಂಬಾ ಜೀವಪರವಾದ ಬೌದ್ಧ ಧರ್ಮವನ್ನು ಅನುಸರಿಸುವ ಮಹಿಷಾಸುರನನ್ನ ರಾಕ್ಷಸ ಅಂತ ಯಾಕಂದ್ರೆ ಇಷ್ಟೆಲ್ಲ ನಮಗೆ ದಾಖಲಾತಿಗಳಿರುವಂಥ ಸಂದರ್ಭದಲ್ಲಿ ಇದು ಬೌದ್ಧ ಉದ್ಯಾನ ಆಗದೆ ಇನ್ಯಾವ ಉದ್ಯಾನ ಆಗ್ಲಿಕ್ಕೆ ಸಾಧ್ಯ ಇದೆ? ವೈದ್ಯ ಉದ್ಯಾನ ಆಗಲಿಕ್ಕಾಗುತ್ತಾ ಇದೆ? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಈ ನಮ್ಮ ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಅಂತ ಒಂದು ಪದವನ್ನು ಇತ್ತೀಚೆಗಷ್ಟೇ ಕಳೆದ ಒಂದು ವಾರ ಸೇರಿಸಲಾಯಿತು. ಆದರೆ ಕಮಿಟಿಯಲ್ಲಿದ್ದವರು ಡಾಕ್ಟರ್ CS ದ್ವಾರಕನಾಥ್, ಶಾಶ್ವತ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಬರಹಗಾರರು, ಕಥೆಗಾರರು. ಸೊ ಅವರು ಕೂಡ ಆ ಕಮಿಟಿಯಲ್ಲಿದ್ದರು. ಹಾಗಾದರೆ ಇದನ್ನು ಯಾಕೆ ಈಗ ಆಲ್ರೆಡಿ ಕುವೆಂಪು ಅವರು ಬರೆದಿರುವ ಒಂದು ನಾಡಗೀತೆಯಲ್ಲಿ ಇದನ್ನು ಸೇರಿಸೋದು ಅಗತ್ಯ ಇತ್ತಾ? ಯಾಕೆ ವಿರೋಧಗಳು ವ್ಯಕ್ತವಾಗ್ತಿದೆ? ಇದೆಲ್ಲ ವಿಚಾರಗಳನ್ನ ಕುರಿತು ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್, ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಬೌದ್ಧ ಉದ್ಯಾನ ಅಂತ ಕುವೆಂಪುನೇ ಸೇರಿಸಿರಲಿಲ್ಲ, ನೀವ್ಯಾಕೆ ಸೇರಿಸಿದ್ರಿ? ನೀವೇ ನನ್ನ ಸೇರಿಸೋರು ಅಂತ. ಕುವೆಂಪು ಸೇರಿಸಿರ್ಲಿಲ್ಲ ಅಂತ ಯಾರು ಹೇಳಿದ್ದು? ಮತ್ತು ಅವ್ರು ನೀವು ಮೂಲಭೂತವಾಗಿ ಅವ್ರದ್ದು ಫಸ್ಟ್ ಪದ್ಯ ಪಬ್ಲಿಷ್ ಆಗುವಂಥದ್ದು ನೆನಪಿನ ದೋಣಿಯಲ್ಲಿ, ಅವರ ಆತ್ಮಕಥೆಯಲ್ಲಿ. ಅದಾದ ಮೇಲೆ ಭಾಳಷ್ಟು ಪರಿಷ್ಕರಣೆಗಳನ್ನು ಅವರೇ ಮಾಡ್ತಾರೆ, ಅನೇಕ ಪರಿಷ್ಕರಣೆಗಳನ್ನ ಮಾಡ್ತಾರೆ. ಹಾಗೆ ನೋಡಿದ್ರೆ ಮೂಲದಲ್ಲಿ ಟಿಪ್ಪು ಮತ್ತು ಹೈದರ್ ಹೆಸರಿತ್ತು. ಟಿಪ್ಪು ಮತ್ತು ಹೈದರ್ ಅವರ ಹೆಸರಿತ್ತು. ಅದ್ರ ಜೊತೆಗೆ ಶಿವಾಜಿ ಇತ್ತು, ಕೆಂಪೇಗೌಡರ ಹೆಸರಿತ್ತು, ಅವೆಲ್ಲ ಇದ್ವು. ಆಮೇಲೆ ಅವರು ಕೊಳಲು ಕವನ ಸಂಕಲನ ಬರುತ್ತೆ. ಕೊಳಲು ಕವನ ಸಂಕಲನದಲ್ಲಿ ಕೆಲವು ಪರಿಷ್ಕರಣೆ ಮಾಡಿ ಅವುಗಳನ್ನು ಇದು ಮಾಡ್ತಾರೆ. ಅಷ್ಟೊತ್ತಿಗೆ ಚರ್ಚೆ ನಡೀತಾ ಇತ್ತು, ಇದನ್ನು ನಾಡಗೀತೆಗೆ ತಗೋಬೇಕಾ ಬೇಡವಾ ಅನ್ನೋಂಥ ಪ್ರಶ್ನೆಗಳೆಲ್ಲ ಬರ್ತಾ ಇತ್ತು. ಮೂಲದಲ್ಲಿ ಬೌದ್ಧ ಉದ್ಯಾನ ಇದೆ. ಅದನ್ನು ಯಾಕೆ ತೆಗೆದ್ರು, ಹೆಂಗೆ ತೆಗೆದ್ರು, ಏನು ತೆಗೆದ್ರು ಅಂತ ನನಗೆ ಅದ್ರ ಬಗ್ಗೆ ವಿವರಗಳು ಗೊತ್ತಿಲ್ಲ ಮತ್ತು ನಂತರ ಇಲ್ಲ ಈಗ. ಆದರೆ ಮೂಲದಲ್ಲಿದ್ದಂತಹ ಪಠ್ಯ ಒಂದಾದರೆ, ಎರಡನೇದು ಬೌದ್ಧ ಉದ್ಯಾನ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಕೂಡ ಮುಖ್ಯ. ಬೌದ್ಧ ವಿಜ್ಞಾನ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕನ್ನಡ ನಾಡದಲ್ಲಿ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ. ಬಹಳ ಜನ ಹೇಳ್ತಾರೆ ಜೈನ ಧರ್ಮ ಅಂತ ಹೇಳ್ಬಿಟ್ಟಿದ್ದಾರೆ. ಜೈನ ಧರ್ಮ ಅಲ್ಲ, ಬೌದ್ಧ ಧರ್ಮ. ಅದಕ್ಕೆ ಸನಾತನ ನಮ್ಮ ವೈದಿಕ ಧರ್ಮಕ್ಕಿಂತಲೂ ಹಿಂದೂ ಧರ್ಮಕ್ಕಿಂತಲೂ ಮೂಲ ಧರ್ಮ ಬೌದ್ಧ. ಹಿಂದೂ ಧರ್ಮ ಎಲ್ಲಿದೆ? ಹಿಂದೂ ಧರ್ಮ ಅನ್ನೋಂಥದ್ದು ಎಲ್ಲಿದೆ? ವೇದ ಕಾಲ ಮೊದಲಿದ್ದ ಇತ್ತಲ್ಲ ಸರ್. ಹಿಂದೂ ಧರ್ಮ ಇರಲೇ ಇಲ್ವಲ್ಲ. ಹಿಂದೂ ಧರ್ಮ ಬಂದಿತ್ತು ಯಾವಾಗ? ಆಮೇಲೆ ಭಾಳ ಲೇಟೆಸ್ಟ್ ಆಗಿ ಬಂದಿದ್ದು ಹಿಂದೂ ಧರ್ಮ. ಸನಾತನ ಧರ್ಮ ಅಂತ ನೀವು ಹೇಳಿದ್ರೆ ಅದು ಒಪ್ಕೊಳ್ತೀನಿ. ಅದು ಕೂಡ ಅದಕ್ಕೊಂದು ಫ್ರೇಮ್ ಇರಲಿಲ್ಲ, ಅದಕ್ಕೊಂದು ಫಾರ್ಮೇಷನ್ ಇರಲಿಲ್ಲ, ಅದನ್ನ ಯಾರು ಫೌಂಡ್ ಮಾಡಿದ್ರು ಅಂತ ಇರಲಿಲ್ಲ, ಅದಕ್ಕೆ ಗುರು ಇರಲಿಲ್ಲ, ಗುರಿ ಇರಲಿಲ್ಲ, ಏನೂ ಇರಲಿಲ್ಲ. ಅದು ಮುಖ್ಯವಾಗಿ ಸರ್. ಮತ್ತು ಅದು ಎಲ್ಲರೂ ಒಳಗೊಂಡಿರಲಿಲ್ಲ. ಇಲ್ಲಿ ಶೂದ್ರ ದಲಿತರನ್ನೆಲ್ಲ ಒಳಗೊಂಡಿರಲಿಲ್ಲ. ಅದು ಭಾಳ ಮುಖ್ಯವಾದ ಇದು. ಹೀಗೆ ಇದು ಯಾವುದೂ ಕೂಡ ಇಲ್ಲದೇ ಇರೋಂತಹ ಸಂದರ್ಭದಲ್ಲಿ ಈ ನೆಲಕ್ಕೆ ಮೊಟ್ಟ ಮೊದಲ ಎಂಟ್ರಾದಂತಹ ಧರ್ಮ ಬೌದ್ಧ ಧರ್ಮ. TS ವೆಂಕಣ್ಣಯ್ಯನವರೇ ಇದನ್ನು ಮೆನ್ಷನ್ ಮಾಡ್ತಾರೆ. ಕನ್ನಡಕ್ಕೆ ಬಹಳ ದೊಡ್ಡ ಹೆಸರು TS ವೆಂಕಣ್ಣಯ್ಯನವರು, ಅಂದರೆ ಕುವೆಂಪು ಅವರ ಗುರುಗಳು. ಅಂದರೆ ಸರ್, ನನ್ನ ಪ್ರಶ್ನೆ ಇರೋದಿಲ್ಲಿ ಬೌದ್ಧರ ಇದು ಯಾವುದು ಸರ್? ಮೂಲ ನೆಲೆ ಭಾರತ ಅಲ್ಲ, ಇದು ಉತ್ತರ ಭಾರತ. ಉತ್ತರ ಭಾರತದಿಂದ ಆ ಕಾಲದಲ್ಲಿ ಆ ಟೈಮಲ್ಲಿ ಇಲ್ಲಿ ಹೆಂಗೆ ಹರ್ಕೊಂಡು ಬಂತು ಅಂತ ಆ ವಿಚಾರ. ನೀವು ಗುಲ್ಬರ್ಗದಲ್ಲಿರುವಂತಹ ಸಂಗತಿ ನೋಡಿ, ಹೆಂಗ್ ಬಂತು ಅಂತ ನಿಮ್ಗೆ ಅರ್ಥ. ಮಸ್ಕಿಯಲ್ಲಿ ಒಂದು ಇದೆ. ಮಸ್ಕಿ ಇಲ್ಲಿ ರಾಜಘಟ್ಟ, ಇಲ್ಲಿಂತ ರಾಜಘಟ್ಟ. ನಿಮಗೆ ಸೌತ್ ಇಂಡಿಯಾದಲ್ಲಿ ಅನೇಕ ಬುದ್ಧಿಸ್ಟಿವು ಸಿಗ್ತವೆ. ಅದು ಅಶೋಕನ ಕಾಲದಲ್ಲಿ. ಅಶೋಕ ಬರೀ ನಾರ್ತ್ ಇಂಡಿಯಾಗೆ ಕನ್ಫೈನ್ ಆಗಿದ್ದಂತಹ ಚಕ್ರವರ್ತಿ ಅಲ್ಲ. ಆತನ ಕಾಲದಲ್ಲಿ ಸೌತ್ ಇಂಡಿಯಾದಲ್ಲೂ ಕೂಡ ಬುದ್ಧ ಧರ್ಮದ ಪ್ರಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು. ನಿಮ್ಗೆ ಇನ್ನೂ ಮೂಲಕ್ಕೆ ಹೋಗಿ ಹೇಳೋದಾದ್ರೆ, ನಮ್ಮ ಮಹಿಷಾಸುರ ಯಾರು, ಅವರೆಲ್ಲರೂ ಕೂಡ ಬುದ್ಧಿಸ್ಟ್ ಮಾಂಗ್ಸ್ ಆಗಿದ್ರು ಅನ್ನೋದು ಅನೇಕ ಸಂಶೋಧನೆಗಳಿಂದ ಗೊತ್ತಾಗ್ತಾ ಇದೆ. ಈಗ ಗೊತ್ತಾಗ್ತಾ ಇರೋದು ಮಂಟೇಸ್ವಾಮಿ ಯಾರು, ಮಲೆಮಹದೇಶ್ವರ ಯಾರು, ಸಿದ್ದಪ್ಪಾಜಿ ಯಾರು, ಎತ್ತಪ್ಪ ಯಾರು, ಜುಂಜಪ್ಪ ಯಾರು, ಇವರೆಲ್ಲರನ್ನೂ ಕೂಡ ನಾವು ಒಳಗೊಳ್ಳುವಂಥದ್ದು ಬುದ್ಧಿಸಮ್ಮು ಬಂದಂಥ ರೀತಿ. ಆಮೇಲೆ ಅದು ಏನೇನಾಯಿತು, ಆಮೇಲೆ 2,000 ವರ್ಷಗಳಲ್ಲಿ ಆದಂತಹ ಪಲ್ಲಟಗಳಿದಾವಲ್ಲ, ಆ ಪಲ್ಲಟಗಳದ್ದು ಬೇರೆನೇ ಪ್ರಶ್ನೆ. ಇಲ್ಲೇ ಒಂದು ಪ್ರಶ್ನೆ ಏನಂದ್ರೆ, ಅಂತ ತುಂಬ ಜೀವಪರವಾದ ಬೌದ್ಧ ಧರ್ಮವನ್ನು ಅನುಸರಿಸುವ ಮಹಿಷಾಸುರನನ್ನ ರಾಕ್ಷಸ ಅಂತ ಯಾಕೆ ಕರೆದ್ರು, ಮತ್ತು ಅವನನ್ನು ವಧಿಸುವ ಆಚರಣೆ ಇಲ್ಲಿವರೆಗೆ ಯಾಕೆ ತಗೊಂಡು ಬಂದರು ಅಂತ? ಯಾಕೆ ಅದು ಬ್ರಾಹ್ಮಣಿಕಲ್ ಇದದು ನಿಮಗೆ ಗೊತ್ತಿದೆ. ಅದು ಕತೆಗೆ ಹೋಗಿದ್ದು ಅಂದರೆ ಅದೇ ಒಂದು ಎಪಿಸೋಡ್ ಆಗುತ್ತೆ. ಮಹಿಷಾಸುರನ ಕತೆಗೆ ಹೋಗಿದ್ದು ಅಂದರೆ ಅದೇ ಒಂದು ಎಪಿಸೋಡ್ ಆಗುತ್ತೆ.
ಅದು ಮಹಿಷ ಸಿಂಪಲ್ ಆಗಿ ಹೇಳಿ ಮರ್ದನ. ಸರ್, ತೊಂದರೆ ಇಲ್ಲ. ಆ? ಸಿಂಪಲ್ ಆಗಿ ಹೇಳಿ ಸರ್. ಅಲ್ಲ, ಸಿಂಪಲ್ ಆಗಿ ಹೇಳೋದ್ರೆ ಮಹಿಷಾಸುರ ಅನ್ನುವಂಥ ಒಬ್ಬ ಬುದ್ಧಿಸ್ಟ್ ಒಬ್ಬ ಮಾಂಕ್ ಆತ ಬುದ್ಧಿಸಂ ಪ್ರಚಾರಕ್ಕೆ ಬಂದಾಗ ಇಲ್ಲಿ ಬಹಳ ಪ್ರಭಾವಿ ಆಗ್ತಾನೆ. ಆತನ ಹೆಸರಲ್ಲಿ ಒಂದು ಊರೇ ಆಗತ್ತೆ, ಮೈಸೂರು ಆಗತ್ತೆ. ಅಂತ ಪ್ರಭಾವಿಯನ್ನ ಏನಾದರೂ ಮಾಡಿ ಡಿಸ್ಟಾರ್ಟ್ ಮಾಡಬೇಕು. ಡಿಸ್ಟಾರ್ಟ್ ಮಾಡಲಿಕ್ಕೆ ಒಂದೊಂದು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಯಾರ ಕೈಯಲ್ಲೋ ಕೊಲ್ಲಿಸ್ತಾರೆ. ಚಾಮುಂಡಿ ಮತ್ತೆ ಚಾಮುಂಡಿ ಅಂತ ನಾನು ಹೆಸರು ಹೇಳಬೇಕಾಗಿಲ್ಲ, ಅದಕ್ಕೆಲ್ಲ ಕೊಲ್ಲಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಇನ್ನೊಂದು ಕಾಂಟ್ರವರ್ಸಿಗೆ ನಾನು ಅಷ್ಟಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಾವೀಗ ಇಷ್ಟೊತ್ತು ಪಾಸಿಟಿವ್ ಆಗಿ ಮಾತಾಡಿದ್ದನ್ನು ಎಲ್ಲವನ್ನೂ ಬಿಟ್ಬಿಡ್ತಾರೆ. ಅದನ್ನು ಒಂದನ್ನು ಇಟ್ಕೊಂಡು ಇಡೀ ನಮ್ಮ ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡಿರ್ತೀವಲ್ಲ ಅದೆಲ್ಲವನ್ನು ಕೂಡ ಅವರು ನಿರಾಕರಿಸುವಂತ. ಕಟ್ ಮಾಡಿ ಟ್ರೋಲ್ ಮಾಡಿ. ಹಾಗಾಗಿ ನಾನು ಅದ್ರ ಬಗ್ಗೆ ಹಿಂದೆ ಮಾತಾಡ್ತಾ ಇದ್ದೆ. ಈಗ ಒಂದ್ ಸ್ವಲ್ಪ ನಾನು ಬುದ್ಧಿವಂತ ಆಗಿದ್ದೀನಿ. ಆದ್ರಿಂದ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನಮಗೂ ಆಗಬಾರ್ದು ಅಂತ ಆಗ್ಬಾರ್ದು. ಯಾಕೆ ನಮಗೆ ಮೇಜರ್ ಆಗಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಒಂದು ಒಳ್ಳೆ ಇಶ್ಯೂ, ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಜನಕ್ಕೆ. ನಮ್ಮಿಂದ ಸಣ್ಣ ಸಣ್ಣ ಪ್ರಮಾಣದಲ್ಲಾದ್ರೂ ಒಂದು ಅರಿವು ಮೂಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಡಿಬೇಟ್ಸ್ ಮಾಡೋದು, ಇದೆಲ್ಲ ಮಾಡೋವಂಥದ್ದು. ಇದನ್ನ ಡಿಸ್ಟಾರ್ಟ್ ಮಾಡುವಂಥದ್ದು ಇದಕ್ಕೆ ನಾವು ಹೋಗೋದು ಬೇಡ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬುದ್ಧಿಸಮ್ಮು ಇಲ್ಲಿತ್ತು ಅನ್ಲಿಕ್ಕೆ ನಾನು ಆಗಲೇ ಹೇಳಿದೆ. ಯಾರು TS ವೆಂಕಣ್ಣಯ್ಯನವರೇ ಬಹಳ ದೊಡ್ಡ ವಿದ್ವಾಂಸರು, ಅವರೇ ಅದನ್ನು ಹೇಳಿದ್ದಾರೆ ಅನ್ನೋಂಥದ್ದು. ಅನೇಕ ಒಂದು ಹರ್ಷಕುಮಾರ್ ಕುಗ್ವೆ ಒಂದು ಸುದೀರ್ಘವಾದಂತಹ ಒಂದು ಸಂಶೋಧನಾತ್ಮಕವಾದಂತಹ ಲೇಖನ ಬರೆದಿದ್ದಾರೆ. ಅದರಲ್ಲಿ ಬುದ್ಧಿಸಂ ಮೊಟ್ಟ ಮೊದಲ ಧರ್ಮ ಈ ನೆಲದ್ದು ಅಂತ ಹೇಳ್ಬಿಟ್ಟು ಬಹಳ ವಿವರಗಳೊಂದಿಗೆ ಹೇಳಿದ್ದಾರೆ. ಬೇಕಾದ್ರೆ ಅದ್ರ ಬಗ್ಗೆನೇ ಒಂದು ಸಾರಿ ಡಿಬೇಟ್ ಮಾಡ್ಬೋದು ಅನ್ಸುತ್ತೆ. ಅವರ ವಿವರಗಳೊಂದಿಗೆ ಅದನ್ನ ಹೇಳಿದ್ದಾರೆ. ಇಷ್ಟೆಲ್ಲ ನಮಗೆ ದಾಖಲಾತಿಗಳಿರುವಂಥ ಸಂದರ್ಭದಲ್ಲಿ ಇದು ಬೌದ್ಧರ ಉದ್ಯಾನ ಆಗದೆ ಇನ್ಯಾವ ಉದ್ಯಾನ ಆಗ್ಲಿಕ್ಕೆ ಸಾಧ್ಯ? ಇದು ವೈದ್ಯರ ಉದ್ಯಾನ ಆಗಲಿಕ್ಕಾಗತ್ತಾ? ಇದು ಆಗಲ್ಲ. ಇದು ಬೌದ್ಧರ ಉದ್ಯಾನ ಆಗುವಂಥದ್ದು ಸರಿ. ಆಮೇಲೆ ಕುವೆಂಪು ಅವರು ಅದನ್ನ ಬಹಳ ಕ್ಲಿಯರ್ ಆಗಿ ಬಹಳ ಫಸ್ಟ್ ಇದರಲ್ಲೇ ಅದನ್ನ ಪ್ರತಿಪಾದಿಸ್ಕೊಂಡು ಹೋಗಿದ್ದಾರೆ. ಬೌದ್ಧರ ಉದ್ಯಾನ ಆಗೋದ್ರಿಂದ ನಾವು ನೆನೆಸ್ಕೊಳ್ತೀವಿ. ಇಲ್ಲಿ ಎಲ್ಲವನ್ನೂ ನೆನೆಸುವಂತಾಗ ಪಂಪನ್ನು ನೆನೆಸ್ತೀವಿ, ಜನನ್ನು ನೆನೆಸ್ತೀವಿ, ಎಲ್ಲರನ್ನೂ ನೆನೆಸ್ಕೊಂಡು ಹೋಗ್ತಾ ಇದೀವಿ. ಅಂತ ಇದ್ದಾಗ ಒಂದು ಬೌದ್ಧ ಧರ್ಮ ಇಲ್ಲಿ ಆಳಿತು ಅನ್ನುವಂಥದ್ದನ್ನ ಯಾಕೆ ನೆನೆಸ್ಕೋಬಾರ್ದು? ಅದಕ್ಕೆ ಬೇಕಾದಷ್ಟು ದಾಖಲೆಗಳಿದಾವೆ. ಇವತ್ತು ನೀವು ನಾನು ಹೇಳ್ದಂಗೆ ಸನತೆ ಇರ್ಬೋದು, ಅನೇಕ ಕಡೆ ನೀವು ಅದರ ದಾಖಲೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಗಿರೋದ್ರಿಂದ ಇದು ಬೌದ್ಧರ ಉದ್ಯಾನ ಅಂತದನ್ನ ಸೇರಿಸುವಂಥದ್ದು ಸರಿ ಅಂತೇಳಿ ನಮ್ಮ ಸಮಿತಿಗೆ ಅನಿಸಿದೆ. ನಮ್ಮ ಸಮಿತಿಯಲ್ಲಿ ಏನು ಆರ್ಡಿನರಿ ಪೀಪಲ್ ಇರಲಿಲ್ಲ, ಬಹಳ ಬಹಳ ಒಳ್ಳೆ ತಜ್ಞರೇ ಇದ್ದಂಥದ್ದು. ಇವರಿದ್ರು, ಯಾರು ಚಿದಾನಂದ ಗೌಡರಿದ್ರು, ಎಕ್ಸ್ ವೈಸ್ ಚಾನ್ಸಲರು, ಹಂಪಾನ ಅವರಿದ್ರು. ಹಂಪಾನಾಗಿಂತಲೂ ದೊಡ್ಡ ಸ್ಕಾಲರ್ ಬೇಕಾ? ಆಮೇಲೆ ಕಾಳೇಗೌಡ ನಾಗವಾರ ಇದ್ರು, ಮೂರ್ನಾಕೋಡ್ ಚಿನ್ನಸ್ವಾಮಿ ಇದ್ರು, ಆಶಾದೇವಿ ಅವರಿದ್ರು. ಸುಮಾರು ಜನ ಒಳ್ಳೆ ವಿದ್ವಾಂಸರೇ ಇದ್ರು. ಪುರುಷೋತ್ತಮ ಬಿಳಮಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಹೀಗೆಲ್ಲ ಇರುವಾಗ ಅವರೆಲ್ಲ ಕೂಡ ಬ್ಲೈಂಡ್ ಆಗಿ ಯಾವುದು ಕೂಡ ಹೇಳಲಿಲ್ಲ. ಅವತ್ತು ಸುಮಾರು ನಾವು ಒಂದು 3-4 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಬರೀ ಚರ್ಚೆ ಮಾತಿನಲ್ಲಿ ನಡೆದಿದ್ದಲ್ಲ, ದಾಖಲೆಗಳನ್ನು ಇಟ್ಕೊಂಡು ನಾವು ಮಾತಾಡಿದ್ವಿ. ಅವತ್ತು ಈ ನಿಮ್ಮ ಕಮಿಟಿಯಲ್ಲಿ ಅಕಸ್ಮಾತ್ ಒಬ್ಬರು ಇಬ್ಬರು ಮುಸ್ಲಿಮರು ಇದ್ರು ಅಂತ ಅಂದ್ಕೊಂಡ್ರೆ ಅಕಸ್ಮಾತ್ ಟಿಪ್ಪು ಕೂಡ ಮತ್ತೆ ಸೇರ್ತಿದ್ನೇನೋ ಅನಿಸುತ್ತೆ. ಯಾಕಂದರೆ ಈಗ ಸುಮಾರು 20-22% ಮುಸ್ಲಿಮ್ ಇರುವ ಕರ್ನಾಟಕದಲ್ಲಿ ಟಿಪ್ಪು ಆಲ್ರೆಡಿ ಕುವೆಂಪು ಅವ್ರು ಸೇರಿದ್ದಾಗಿಯೂ ಕೂಡ ಅದನ್ನ ತೆಗೆದುಬಿಟ್ರು. ಈಗಲೂ ಕೂಡ ಸೇರಿಸೋ ಅವಕಾಶಗಳಿದ್ದು ಕೂಡ ಅದು ಸೇರ್ಸೋಕ್ಕಾಗಲಿಲ್ಲ ಅಂತ. ಖಂಡಿತ ಮತ್ತೆ ಅದು ಇನ್ನೊಂದು ಕಾಂಟ್ರವರ್ಸಿಗೆ ಹೋಗುತ್ತೆ. ಟಿಪ್ಪು ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಒಬ್ಬ ಹೆಣ್ಮಗಳಿಲ್ಲ ಅನ್ನುವಂಥದ್ದು. ನೋಡಿ, ಇಡೀ ಆ ಹೆಸರುಗಳಲ್ಲಿ ಒಂದು ಹೆಣ್ಣು ಮಗಳ ಹೆಸರಿಲ್ಲ. ನಾವು ಅಕ್ಕನ ಸೇರಿಸಬಹುದಲ್ಲ? ಅಕ್ಕಮಹಾದೇವಿಗಿಂತಲೂ ಇನ್ಯಾರು ದೊಡ್ಡವ್ರು ಸಿಗ್ತಾರೆ ನಮ್ಗೆ? ಇನ್ಯಾರು ನಮ್ಗೆ ಸಿಗ್ತಾರೆ? ಕಿತ್ತೂರಾಣಿ ಚೆನ್ನಮ್ಮನ ಸೇರಿಸಬಹುದಾಗಿತ್ತಲ್ಲ, ಒಬ್ಬ ಹೆಣ್ಣು ಮಗಳನ್ನು ಸೇರಿಸಬಹುದಾಗಿತ್ತಲ್ಲ. ಅದು ಕೂಡ ಆಗಲ್ಲ ಅಲ್ಲಿ. ಅದರಿಂದಾಗಿ ಈಗ ಮತ್ತೆ ಹೆಸರುಗಳು ಸೇರಿಸ್ತಾ ಹೋದ್ರೆ ದೊಡ್ಡ ಇದಾಗತ್ತೆ. ಇದು ಹೆಸರಲ್ಲ, ಇದೊಂದು ಧರ್ಮವನ್ನ ನಾವು ನೆನೆಸಿದ್ದೀವಿ. ಜೈನ ಧರ್ಮವನ್ನು ನೆನೀತಾರೆ ಅವರು, ಪಾರ್ಸಿ ಧರ್ಮವನ್ನು ನೆನೀತಾರೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತ ಹೇಳ್ತಾರೆ. ಈ ಎಲ್ಲವನ್ನೂ ನೆನೆಸಿದಾಗ ಬೌದ್ಧ ಧರ್ಮವನ್ನು ಯಾಕೆ ನೆನೆಸಬಾರ್ದು? ಪಾರಸಿಕ ಜೈನ ಬೌದ್ಧರ ಉದ್ಯಾನ ಬಹಳ ಕರೆಕ್ಟ್ ಆಗಿದೆ. ಈಗ ಅದಕ್ಕೋಸ್ಕರ ಅದು ಇದರಲ್ಲಿದೆ. ಈಗ ನೀವು ಆಗಲೇ ಹೇಳ್ತಾ ಇದ್ರಿ, ಯಾರೋ ಸಂಗೀತಗಾರರು, ಯಾರೋ ಕೆಲವರು ಏನಂದ್ರೆ ಸುಗಮ ಸಂಗೀತಗಾರರದ್ದು ಒಂದು ಒಕ್ಕೂಟ ಇದೆಯಲ್ಲ. ಈಗ ಮುದ್ದು ಕೃಷ್ಣ ಸರ್ ಅಂತ ಇದ್ದಾರೆ, ಕಿಕ್ಕೇರಿ ಕೃಷ್ಣಮೂರ್ತಿ ಅಂತ ಇದ್ದಾರೆ. ಅವರು ಇತ್ತೀಚೆಗೆ ಎಲ್ಲ ಪೇಪರ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಇದನ್ನ ಪದೇ ಈ ಥರ ಸೇರಿಸ್ಕೊಂಡು ಹೊಂಟ್ರೆ ಏನಿದು, ಕುವೆಂಪು ಅವರೇ ಸೇರಿಸಲಿಲ್ಲ, ಕುವೆಂಪು ಅವ್ರ ಮಗ ತೇಜಸ್ವಿ ಅವರು ಇದನ್ನ ವಿರೋಧ ಮಾಡಿ ಪತ್ರ ಬರೆದಿದ್ರು. ಯಾಕೆ ಈ ಥರದ್ದೆಲ್ಲ ಮತ್ತೆ ಸೇರಿಸ್ತಾ ಹೋಗ್ತೀರಿ? ಇದು ಬೇಕಿತ್ತ ಈಗ ಅಂತ. ಇದು ಅಲ್ಲದೆ ತುಂಬ ಜನನು ಹಿಂಗೆ ಸೇರಿಸ್ತಾ ಹೋಗಿ ಎಷ್ಟು ಹೆಸರು ಸೇರಿಸ್ತೀರಿ? ನನಗೆ ನಗು ಬರುತ್ತೆ. ಅದೊಂದು ಸಾಹಿತ್ಯ ಕೃತಿ. ಆ ಸಾಹಿತ್ಯ ಕೃತಿಯಲ್ಲಿ ಕವಿಗಳು ಒಂದು ಹಾಡನ್ನೋ ಪದ್ಯವನ್ನೋ ಬರೆದಿರ್ತಾರೆ. ಆ ಪದ್ಯದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅದನ್ನ ಹಾಡೋ ಅವನಿಗೆ ಏನು ಅರ್ಹತೆ ಇದೆ?
ಪದ್ಯ ಬರೆದಿದ್ದಾನೆ, ಅದನ್ನು ನೀನು ಭಾವಾತ್ಮಕವಾಗಿ ಹಾಡೋದಷ್ಟೇ ನಿನ್ನ ಕೆಲಸ. ನೀವು ಕವಿ ಅಲ್ಲ. ನೀವು ಅದನ್ನು ಹಾಡ್ತೀರಾ ಅಂದ ಮಾತ್ರಕ್ಕೆ ನೀವು ಏನನ್ನಾದರೂ ಸೇರಿಸ್ಬೋದು, ಏನನ್ನಾದರೂ ಬಿಡ್ಬೋದು ಅಂತ ಹೇಳೋ ಅಂತ ಅರ್ಹತೆ ನಿಮಗಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅವ್ರು ಹಾಡೋದಷ್ಟೇ ಕಷ್ಟ. ಹಾಡೋದಕ್ಕೆ ಏನಾದರೂ ತೊಡಕಾದ್ರೆ ಹೇಳಿ, ಅದನ್ನು ಮಾತಾಡ. ನಿಮ್ಮ ಹಾಡಿನ ಬಗ್ಗೆ ನಾವ್ಯಾರಾದ್ರೂ ಮಾತಾಡಿದ್ದು ಅಂದರೆ, ಹಾಡಿನ ಬಗ್ಗೆ ಸಂಗೀತದ ಬಗ್ಗೆ ಅವ್ರಿಗೇನ್ರಿ ಗಂಧ ಗಾಳಿ ಗೊತ್ತಿಲ್ಲ ಅಂತ ನಮ್ಮನ್ನೆಲ್ಲ ಮಾತಾಡ್ತಾರೆ. ನಾವಿತ್ತು ಸಾಹಿತ್ಯದ ಬಗ್ಗೆ ಇವ್ರಿಗೆ ಗಂಧ ಗಾಳಿ ಗೊತ್ತಿದೆಯಾ? ಇವ್ರು ಹೆಂಗೆ ಹೇಳ್ತಾರೆ? ತೇಜಸ್ವಿ ಯಾವತ್ತು ವಿರೋಧಿಸಿದ್ರು? ತೇಜಸ್ವಿ ವಿರೋಧಿಸಿದ್ದೆ ಯಾವತ್ತನ್ನ ಮಾಧ್ವ. ಅವರೆಂದೂ ಬೌದ್ಧರುದ್ಯಾನ ಅನ್ನೋದನ್ನ ಅವರೆಂದೂ ವಿರೋಧಿಸಲಿಲ್ಲ. ಅವರು ಮಾಧ್ವರು ನಿತ್ಯನಾರಕಿಗಳು ಅಂತ ಕರೆದಿದ್ರಿಂದ ಮಾಧ್ವರನ್ನ ಸೇರಿಸೋದು ಬೇಡ ಅಂತ ಹೇಳಿದಾರೆ. ಅವ್ರ ಲೆಟರ್ಗಳು ಈಗಾಗಲೇ ಪಬ್ಲಿಷ್ ಆಗಿದ್ದಾವೆ, ಎಲ್ಲ ಕಡೆ ಇದ್ದಾವೆ. ಬೌದ್ಧರನ್ನ ಸೇರಿಸ್ಬೇಡ, ಬೌದ್ಧರುದ್ಯಾನ ಸೇರಿಸ್ಬೇಡ ಅಂತ ಹೇಳಿದ್ದೆ ತೋರಿಸ್ಲಿ. ಜನಗಳಲ್ಲಿ ಮತ್ತೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಂಗೀತಗಾರರಾಗಲೇ ಇರಲಿ, ಕವಿಗಳಾಗೇ ಇರಲಿ, ಸುಮ್ಮನೆ ಇವರು ಇದರಲ್ಲಿ ಅವ್ರು ಇಂಟರ್ಫಿಯರ್ ಆಗೋದು ಬೇಡ, ಅವ್ರು ಇದರಲ್ಲಿ ಇವ್ರು ಇಂಟರ್ಫಿಯರ್ ಆಗೋದು ಬೇಡ ಅಂತ ನನಗನ್ಸುತ್ತೆ. ಧನ್ಯವಾದಗಳು ಸರ್. ಬೌದ್ಧರು ಉದ್ಯಾನ ಅನ್ನುವ ಪದವನ್ನು ನಾಡಗೀತೆಗೆ ಸೇರಿಸಿದ್ದನ್ನು ಸ್ವಾಗತಿಸ್ತಾ, ಸರ್ಕಾರದ ಕ್ರಮವನ್ನು ಸ್ವಾಗತಿಸ್ತಾ ಈ ಪಾಡ್ಕಾಸ್ಟನ್ನು ಮುಗಿಸೋಣ. ಥ್ಯಾಂಕ್ ಯು.